ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆ ಡೈರೆಕ್ಟರ್ ಯಾವನು ಅಂತ ಗೊತ್ತಾಗ್ತಿಲ್ಲ ನನಗೆ. ಇಡೀ ಏನದು ಎಪಿಸೋಡ್ ಪೂರ್ತಿ ನಾಮಿನೇಷನ್ನೇ ಹಾಕಿದ್ದಾನೆ, ಅದು ಇರೋದೇ 8 ಜನ. ಸೊ ಅದರಲ್ಲೇ ಒಂದು ಇಡೀ ಎಪಿಸೋಡ್ ಮಾಡ್ತಾನೆ ಅಂತಂದರೆ ನೀನು ಪುಣ್ಯಾತ್ಮ, ನಿನ್ನ ಪಾದಗಳನ್ನು ಜೆರಾಕ್ಸ್ ಮಾಡಿಕೊಡೋ ಮರ ಇಲ್ಲಿ ಮೈಸೂರು ಹೈವೇನಲ್ಲಿ ಹಾಕ್ಬಿಡ್ತೀನಿ. ಏನು ಗುರು, ಥರ್ಡ್ ಕ್ಲಾಸ್ ಸೀಸನ್ಗಳನ್ನ ಹಾಕೊಂಡು ಬರ್ತಿದ್ದಾನೆ ಸೀಸನ್ 10ಇಂದನೇ. ಆ ಪರಮೇಶ್ವರ್ ಯಾರು ಗುಂತ್ಕಲ್ಲಿದ್ರಲ್ಲ, ಸೊ ಅವರೇ ನೆಟ್ಟಿಗಿದ್ರಪ್ಪ. ಅವ್ನು ಯಾರು ನನಗೆ ಗೊತ್ತಿರೋಂಗೆ ಪ್ರಕಾಶ್ ಅಂತ ಮೇ ಬಿ ಡೈರೆಕ್ಟರ್ ಅಂತ ಅನ್ಸುತ್ತೆ, ಅವರ ಚಾನಲ್ ಹೆಡ್ ಇರ್ಬೇಕೇನೋ. ಎಂಥ ವರ್ಸ್ಟ್ ಬಿಗ್ ಬಾಸ್ ಆಗ್ತಿದೆ ಗುರು. ಬರೀ ನಾಮಿನೇಷನ್ದೇ ಕಿತ್ತಾಟನ, ಒಂದು ಟಾಸ್ಕ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಕಲ್ಚರಲ್ ಪ್ರೋಗ್ರಾಮ್ಗಳಿಲ್ಲ. ಏನಂತ ನಡೆಸ್ತಾವ್ರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಕಂಟೆಸ್ಟೆಂಟ್ಗಳು ಒಬ್ರದೊಬ್ರು ಪರ್ಸ್ನಲ್ ಇಶ್ಯೂಗಳನ್ನು ತೆಗೆದು ಮಾನ ಮರ್ಯಾದೆ ಹರಾಜ್ ಹಾಕೊಂತವ್ರೆ. ಸೊ ಅದರಲ್ಲೂ ಕೂಡ ಇನ್ನು ಬೇಳೆ ಬಯಸ್ಕೊತಾನೆ ಅಂದರೆ ಎಂಥ ಕಿತ್ತೋಗಿರೋ ನಮ್ಮ ಬರ್ತದಿವ ಸರಿಯಾಗಿ ಬಾಯಿಗೆ. ನನಗೆ ವಿತೌಟ್ ಫಿಲ್ಟರ್ ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ಇನ್ನೇನು ಮುಗಿತಾ ಬರ್ತಾಯಿದೆ, ಯಾಕೆ ಬೇಕು ಅಂತ ಅನಿಸುತ್ತೆ ನನಗೆ ಪ್ರಾಬ್ಲಮ್ ಇರುವಂಥದ್ದು ಒಳಗಡೆ ಇರೋಂಥ ಕಂಟೆಸ್ಟೆಂಟ್ ಬಗ್ಗೆ ಅಲ್ಲ. ಫಸ್ಟ್ ಆಫ್ ಆಲ್ ಇವರು ಕಿತ್ತೋಗಿರೋ ಟೀಮ್ದು ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ಗೊತ್ತಿದ್ಮೇಲೂ ಕೂಡ ಅಷ್ಟೇ. ಸೊ ಅದನ್ನು ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ತಂದು ಪ್ಯಾಚಪ್ ಮಾಡ್ತಾರೆ, ಅದು ಇಲ್ಲ. ಬರೀ ಈ ಥರದ್ದು ಯಾವ ನನ್ನ ಮಗ ಆದರೂ ಒಂದು ಇಡೀ ಎಪಿಸೋಡ್ ಪೂರ್ತಿ ನಾಮಿನೇಷನ್ ಮಾಡ್ತಾನಾಗ್ರು. ಕಾಮನ್ ಸೆನ್ಸ್ ಇಲ್ವಾ? ಅಟ್ಲೀಸ್ಟ್ ಒಂದು ಪರ್ಸ್ನಲ್ ಆಗಿ ಹೋಗ್ತಿದ್ದಾರೆ ಅಂತಂದಾಗ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಕೆ ಹೊರತು, ಸೊ ಅದು ಇನ್ನೂ ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಕಿ ಇನ್ನೂ ಅದಕ್ಕೆ ಮಜಾ ತಗೊತವ್ರೆ ಅಂತಂದರೆ ಇನ್ನು ಈ ಮೇಕರ್ಸ್ಗಳಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಎಕ್ಕಡದಲ್ಲೇ ಹೊಡಿಬೇಕು ಇವ್ರಿಗೆ ನಿಜವಾಗ್ಲೂ. ಅಲ್ಲ, ಅದಕ್ಕೆ ಒಂದಕ್ಕೊಂದು ಏನಾಗುತ್ತೆ ಅಂದರೆ ಬೆಳೆಯುತ್ತೆ. ಬಿಗ್ ಬಾಸ್ ಮನೆ ಒಳಗೆ 100 ದಿನ ಹತ್ರ ಬಂದಿದ್ದಾರೆ ಅಂದರೆ ಇವತ್ತು 100ನೇ ಎಪಿಸೋಡ್ ಹಂಗೆ ನೋಡೋಕೆ ಹೋದರೆ 100 ಎಪಿಸೋಡ್ ಇದ್ದಾರೆ ಅಂತಂದರೆ ಒಬ್ರಿಗೊಬ್ರು ಮಾತಿಗೆ ಮಾತು ಬೆಳೆದಿರೋದು ಅವ್ರಿಗೂ ಕೂಡ ಈಗೋ ಕ್ಲಾಶ್ ಆಗ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ ಮೇಕರ್ಸ್ಗಳಿಗೆ ಗೊತ್ತಾಗಬೇಕು, ನಮ್ಮದು ಶೋ ಕನ್ನಡದಲ್ಲಿ ಭಾಷೆನಲ್ಲಿ ಬರ್ತಾ ಇದೆ, ಸೊ ಕನ್ನಡ ಜನತೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು. ಓಕೆ, ಕಂಟೆಸ್ಟೆಂಟ್ ಗೊತ್ತಾಗಿಲ್ಲ, ಸೊ ಒಬ್ಬ ರೆಸ್ಪಾನ್ಸಿಬಲ್ ಶೋ ಮೇಕರ್ಗಳಾದಂಥವ್ರು, ಸೊ ಜನಗಳಿಗೆ ನಾವು ಏನು ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಟಾಕ್ಸಿಕ್ ಅಂತಲೇ ಅನಿಸುತ್ತೆ. ಇವಾಗ ಸುಮಾರು ಜನ ಬಂದು ಕಮೆಂಟಲ್ಲಿ ಹೇಳ್ತಾರೆ, ಸೊ ನಿನಗೆ ಇಷ್ಟ ಇಲ್ಲ ಅಂದರೆ ವಿಡಿಯೋ ಮಾಡಬೇಡ ಹಾಗೆ ಹೀಗೆ ಅಂತ. ರೀ, ಅರ್ಥ ಮಾಡ್ಕೊಡ್ರಿ ಸ್ವಾಮಿ. ನಾವೇನಕ್ಕೆ ಕೇಳ್ತಾ ಇದ್ದೀವಿ ಅಂತಂದರೆ ಕನ್ನಡ ಜನತೆಗೆ ಒಂದು ಒಳ್ಳೆ ಶೋ ಬರಬೇಕು, ಎಂಟರ್ಟೈನ್ಮೆಂಟ್ ಆಗಿರುವಂಥ ಶೋ ಬರಬೇಕು ಅನ್ನೋದಕ್ಕೋಸ್ಕರ. ಸೊ ಶೋ ಸರಿ ನಡೀತಾ ಇಲ್ಲ, ಸೊ ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇರ್ತೀವಿ ಹೊರತು ಶೋ ಚೆನ್ನಾಗಿಲ್ಲ ಅಂತ ನಾವು ಹೇಳಿದ ತಕ್ಷಣ ವಿಡಿಯೋ ಮಾಡಬೇಡ ನೀನು ಅಂತ ಅನ್ನೋದಲ್ಲ. ವಾಯ್ಸ್ ಯಾವುದೇ ಒಂದು ವಿಚಾರಕ್ಕಾದರೂ ವಾಯ್ಸ್ ರೈಸ್ ಮಾಡಬೇಕಾಗಿರುವಂಥದ್ದು ನಮ್ಮ ಹಕ್ಕು. ಆ್ಯಂಡ್ ನನಗೆ ಅನಿಸಿರುವಂಥದ್ದು ಅದೇನೆ. ಸೊ ಸುಮ್ಮನೆ ಟಾಕ್ಸಿಕ್ ರೀತಿಯಲ್ಲಿ ನಾಮಿನೇಷನ್ಗಳು, ಪರ್ಸನಲ್ ವಿಚಾರಗಳು, ಸೊ ಅದು ಒಂಥರ ಅಸಹ್ಯ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನೇನು ಆಗುತ್ತೆ ಮುಂದಿನ ಸೀಸನ್. ಅಟ್ಲೀಸ್ಟ್ ತುಂಬ ಚೆನ್ನಾಗಿ ತೊಗೊಂಡು ಬರ್ತಾರಾ ಏನು ಅನ್ನೋದನ್ನು. ಓಕೆ, ಸೊ ನಿಮಗೇನು ಅನಿಸ್ತು ಇವತ್ತಿನ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಇವತ್ತಿನ ಎಪಿಸೋಡಲ್ಲಿ ಏನಿರುವಂಥದ್ದು ಬರೀ ನಾಮಿನೇಷನ್ನು. ಆ್ಯಂಡ್ ಅದಕ್ಕಿಂತ ಮುಂಚೆ, ನಾಮಿನೇಷನ್ಗಿಂತ ಮುಂಚೆ ಅಲ್ಲಿ ಏನು ನಿನ್ನೆ ಎಪಿಸೋಡ್ ಏನು ಆಯ್ತಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇರುತ್ತೆ. ಅದೇ ನಮ್ಮ ಧ್ರುವಂತ್ ಅವರು ರಘು ಅವರಿಗೆ ಕೆಲವೊಂದು ವಿಚಾರಗಳು ಹೇಳಿದ್ರಲ್ಲ, ಸೊ ಅದು ಡಮ್ಮಿ ಪರ್ಸನಾಲಿಟಿ ಅನ್ನುವಂಥದ್ದು, ಫೇಕ್ ಕೋಚ್ ಅನ್ನುವಂಥದ್ದು, ಅಂದರೆ ಅಡಿಗೆದಲ್ಲಿ ಎಣ್ಣೆ ಹಾಕ್ತಾರೆ, ಡಯಟ್ ಅಂತ ಹೇಳ್ತಾರೆ. ಸೊ ಆ ಒಂದು ವಿಚಾರದ ಬಗ್ಗೆ ಅಲ್ಲಿ ರಘು ಗಿಲ್ಲಿ ರಕ್ಷಿತಾ ಆ್ಯಂಡ್ ಧನುಷ್ ಅವರು ಡಿಸ್ಕಷನ್ ಮಾಡಿಕೊಂಡು ಅಲ್ಲಿ ರಘು ಅವರಿಗೆ ಸುಮ್ಮನೆ ಕಾಮಿಡಿ ಮಾಡಿಕೊಂಡು ರೇಗಿಸ್ಕೊಂಡೆಲ್ಲ ಮಾತಾಡ್ತಾ ಇದ್ರು. ಆ್ಯಂಡ್ ಅದೇ ನಮ್ಮ ಧ್ರುವಂತ್ ಬಗ್ಗೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಸೊ ಇಡೀ ಮನೆ ನಾಮಿನೇಟ್ ಆಗಿದೆ ಧ್ರುವಂತ್ ಅವ್ರನ್ನ, ನಮ್ಮ ಧನುಷ್ ಅವ್ರನ್ನ ಬಿಟ್ಟು. ಸೊ ಅಲ್ಲಿ ಇಡೀ ಮನೆ ನಾಮಿನೇಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ. ಸೊ ನಿಮ್ಮ ಕಂಟೆಸ್ಟೆಂಟ್ ಯಾರನ್ನ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರು ಒಬ್ಬರಿಗೆ ವೋಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೊ ವೋಟ್ಗಳನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೊನೆಯ ನಾಮಿನೇಷನ್ ಅವಕಾಶ ಅಂತ ಬಿಗ್ ಬಾಸ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಫಸ್ಟು ನಾಮಿನೇಟ್ ಮಾಡುವಂಥದ್ದು ಧನುಷ್ ಅವರೇನೆ. ಸೊ ಅದು ಡೈರೆಕ್ಟ್ ನಾಮಿನೇಷನ್ ಇರುತ್ತೆ. ಸೊ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ. ಸೊ ಅದು ಧ್ರುವಂತ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಅದೇ ರಘು ಅವರಿಗೆ ಒಂದು ಕೆಲವು ವಿಚಾರದಲ್ಲಿ ಸ್ಟಾರ್ಟಿಂಗಲ್ಲಿ ಹೊಗಳ್ಬಿಟ್ಟು, ಸೊ ನಿನ್ನೆ ಅದೇನು ಫೇಕ್ ಅಂದಿರೋವಂಥದ್ದು, ಫೇಕ್ ಪರ್ಸನಾಲಿಟಿ, ಫೇಕ್ ಕೋಚು, ಸೊ ಅದೇ ಅವ್ರ ಜೊತೆಗೆ ಮೀನ್ಸ್ ಅವ್ರು ಮಾಡಿರುವಂಥ ಊಟನೆಲ್ಲ ಮಾಡಿ, ಸೊ ಅದು ಎಣ್ಣೆ ಅನ್ನೋವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಅವರು ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಸೊ ಒಂದು ವಿಚಾರ ಏನಾಗುತ್ತೆ ಅಂದರೆ, ಇಲ್ಲಿ ರೀಸನ್ಗಳು ಅಥವಾ ಅಭಿಪ್ರಾಯಗಳು ಚೇಂಜ್ ಆಗಬಾರ್ದು ಅಂತೇನಿಲ್ಲ. ಮೇ ಬಿ ಅಲ್ಲಿ ಏನಾಯಿತು ಅಂದರೆ, ಧ್ರುವಂತಿಗೆ ನನ್ನ ಪ್ರಕಾರ ಅದೇ ರಘು ಅವರೇನು ನಾಮಿನೇಟ್ ಮಾಡಿದ್ರಲ್ಲ, ಸೊ ಅಲ್ಲಿ ರಕ್ಷಿತಾ ಇಟ್ಕೊಂಡು, ಸೊ ರಕ್ಷಿತಾಗೆ ಇವ್ರು ಹೀಗಾದ್ರು ಹಾಗಂದ್ರು ಅನ್ನೋಂಥ ವಿಚಾರ ಇಟ್ಕೊಂಡು ರಘು ಏನು ನಾಮಿನೇಟ್ ಮಾಡಿದ್ರು, ಗಲೀಜು ಹೊಲಸು ಮನಸ್ಥಿತಿ ಅನ್ನೋವಂಥದ್ದು. ಸೊ ಅದಕ್ಕೆ ಟ್ರಿಗರ್ ಆಗಿ ಇಲ್ಲಿ ನನ್ನ ಪ್ರಕಾರ ಧ್ರುವಂತ್ ಆ ಒಂದು ರೀಸನ್ಗಳನ್ನು ಅವರಿಗೆ ರಘು ಅವರಿಗೆ ಕೊಟ್ಟರು ಅಂತ ಅನ್ಸುತ್ತೆ. ಆಮೇಲೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ಅವ್ರಿಗೆ ಅಂದರು, ಸೊ ಅದಕ್ಕೋಸ್ಕರ ನಂಗೆ ಇಷ್ಟ ಆಗಲಿಲ್ಲ, ಸೊ ಆ ವ್ಯಕ್ತಿತ್ವ ಇಷ್ಟ ಆಗಲ್ಲ, ಅದು ಗಲೀಜಾಯಿತು. ಸೊ ಈ ಒಂದು ವಿಚಾರದಲ್ಲೇ ಒಂದು ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾವೆ. ಇವಾಗ ಧ್ರುವಂತ್ ಅಥವಾ ರಘುದ್ ಏನು ಇಷ್ಟ ಆಗಿಲ್ಲ ಅದ್ರ ಬಗ್ಗೆ ಮಾತಾಡಲ್ಲ. ಸೊ ರಘು ಇನ್ನೊಬ್ರಿಗೆ ಏನಂದ ಅಥವಾ ಧ್ರುವಂತ್ ಇನ್ನೊಬ್ರಿಗೆ ಏನಂತ ರಘು ನಾಮಿನೇಟ್ ಮಾಡ್ತಾರೆ. ಅವ್ರ ಆಟದ ಬಗ್ಗೆ ನಾಮಿನೇಷನ್ ನಡೀತಾ ಇಲ್ಲ. ಸೊ ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಅವರು ಅಶ್ವಿನಿ ಅವರ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ರಾಶಿಕಾ ಅವರಿಗೆ
ರಕ್ಷಿತ್ ಅವ್ರು ನಾಮಿನೇಟ್ ಮಾಡುವಂಥದ್ದು. ರಕ್ಷಿತ್ ಅವರು ಅಶ್ವಿನಿಗೆ ಕೊಟ್ಟಿರುವಂಥ ರೀಸನ್ ಏನಂತಂದ್ರೆ ರಾಶಿಕಾ ಏನ್ ರಘು ಅವರ ವಿಚಾರದ ಬಗ್ಗೆ ಏನು ಸೊ ನಿನ್ನೆ ಅವ್ರು ಮಾತಾಡಿದ್ರಲ್ಲ, ಸೊ ಆ ಒಂದು ವಿಚಾರದ ಬಗ್ಗೆ ಅಲ್ಲಿ ರಕ್ಷಿತ್ ಅವರು ಅಶ್ವಿನಿ ಅವರಿಗೆ ಮಾತಾಡ್ತಾರೆ. ಬಿಕಾಸ್ ಇದಕ್ಕಿಂತ ಮುಂಚೆ ಕೂಡ ನನ್ನ ಬಗ್ಗೆನೂ ಕೂಡ ಮಾತಾಡ್ತೀರಾ ನೀವು, ಸೊ ಅದಾದ್ಮೇಲೆ ತಿದ್ಕೊಂಡಿವಿ ಅಂತ ಅನ್ಕೊಂಡ್ರೆ, ಬಟ್ ನಿನ್ನೆ ರಾಶಿಕಾ ಅಂಡ್ ರಘು ಅವರ ಒಂದೇನು ಮಾತಾಡಿದ್ರಲ್ಲ, ಸೊ ಆ ವಿಚಾರದ ಬಗ್ಗೆ ಮತ್ತೆ ಮಾತಾಡಿದ್ರೆ ಅಂತ ಹೇಳಿ ಸೊ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು. ಅದಾದ್ಮೇಲೆ ಅಲ್ಲಿ ರಾಶಿಕಾಗೂ ಕೂಡ ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ಒಬ್ಬರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳಲ್ಲ, ಸೊ ನೀವು ಇನ್ನೊಬ್ರು ಸಪೋರ್ಟ್ ತಗೊಂಡು ಹೇಳ್ತೀರಾ. ಏನಕ್ಕೆ ಆಯ್ತು ಅಂತಂದ್ರೆ ನಿನ್ನೆ ಒಂದು ಎಪಿಸೋಡ್ ಆದ್ಮೇಲೆ ಅಲ್ಲಿ ರಾಶಿಕಾ ಏನ್ ಮಾಡ್ತಾರೆ, ಸೊ ಅಶ್ವಿನಿಗೆ ಏನೋ ಹೇಳಬೇಕು ಅಂತಂದ ಮಾತ್ರಕ್ಕೆ ಡೈರೆಕ್ಟ್ ಆಗಿ ಕಿತ್ತಾಟ ಎಲ್ಲ ಆಗಿದೆ ಅಂದಮೇಲೆ ಸೊ ಡೈರೆಕ್ಟ್ ಆಗಿ ಹೋಗಿ ಹೇಳಿ ಹೆಂಗಾಗುತ್ತೆ ಅಲ್ವಾ. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಅವ್ರನ್ನ ಒಂದು ರೀತಿಯಲ್ಲಿ ರಘುಗೆ ಹೇಳೋ ರೀತಿಯಲ್ಲಿ ಸೊ ಅಲ್ಲಿ ಅಶ್ವಿನಿಗೆ ಹೇಳಿರುವಂಥದ್ದು. ಸೊ ಆ ಒಂದು ವಿಚಾರನಲ್ಲಿ ಇಟ್ಕೊಂಡು ರಕ್ಷಿತಾ ಅವರು ಸೊ ರಾಶಿಕಾಗಿ ನಾಮಿನೇಟ್ ಮಾಡ್ತಾರೆ. ಅಲ್ಲ, ರಾಶಿಕಾದು ರಘುದು ಏನೋ ಇರುತ್ತೆ, ಅವರಿಬ್ರು ಏನೋ ಮಾಡ್ಕೊಂತಾರೆ. ಬಟ್ ಇವ್ರು ಯಾಕೆ ಅಲ್ಲಿ ರಕ್ಷಿತಾ ಅವ್ರು ಆ ರೀಸನ್ ಕೊಟ್ಟರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇದೇ ಪ್ರಾಬ್ಲಮ್ ಆಗ್ತಿರೋಂಥದ್ದು ಇಲ್ಲಿ, ಒಬ್ರಿಗೊಬ್ರಿಗೆ ರೀಸನ್ಗಳನ್ನ ಕೊಟ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಅದೆಲ್ಲ ಆದಮೇಲೆ ಸೊ ಅಲ್ಲಿ ರಘು ಅಣ್ಣಂಗೆ ಯೂಸ್ ಮಾಡ್ಕೊತಿದ್ರ ನೀವು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಮಾತುಗಳು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೀವು ವೀಕ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲಿ ಡಿಫೆಂಡು ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಅಂತ ನನಗನ್ಸುತ್ತೆ ರಾಶಿಕ್ ಅವರು. ಬಿಕಾಸ್ ನಂದು ರಘು ಅಣ್ಣಂದು ಏನೋ ಪ್ರಾಬ್ಲಮ್ ಮಾತಾಡ್ತಾ ಇದೀವಿ, ಅದು ನಿನಗೆ ಯಾಕೆ ಪ್ರಾಬ್ಲಮ್ಮು, ಅಥವಾ ರಘು ಅಣ್ಣಂಗೆ ಪ್ರಾಬ್ಲಮ್ ಇಲ್ಲ ನೀನು ಯಾಕೆ ಮಾತಾಡ್ತಿದ್ದೆ ಅಂತ ರಾಶಿಕಾ ಚೆನ್ನಾಗೇ ಡಿಫೆಂಡ್ ಮಾಡ್ಕೊಂಡ್ರು. ಬಟ್ ಇಲ್ಲ, ಅದು ಕೊನೆಗೆ ಒಂದು ವರ್ಡ್ ಇಟ್ಕೊಂಡಿರ್ತಾಳೆ, ನೀವು ವೀಕ್ ಕಂಟೆಸ್ಟೆಂಟು, ಇಲ್ಲ ನಿಮ್ಮ ವ್ಯಕ್ತಿತ್ವ ಸರಿಗಿಲ್ಲ, ಅದೊಂದು ಹೇಳ್ಬಿಟ್ಟು ಹಂಗೆ ಅಲ್ಲಿಂದ ಓಡೋಗ್ಬಿಡ್ತಾಳೆ ರಕ್ಷಿತಾ. ಸೊ ಇದೇ ಪ್ರಾಬ್ಲಮ್ ಇವ್ರದು, ಒಂದು ರೀಸನ್ ಕೊಡಕ್ಕೆ ಬರಲ್ಲ ನೆಟ್ಟಿಗೆ. ಆಮೇಲೆ ಏನಾದರೂ ರೀಸನ್ ಕೊಡಬೇಕು, ಡಿಸ್ಕಷನ್ ಆಗಬೇಕು ಅಂತಂದಾಗಲೂ ಕೂಡ ಅಷ್ಟೇ, ಸೊ ಅಲ್ಲಿ ನಿಂತ್ಕೊಳ್ಳೋದೇ ಅಲ್ಲ. ಓಕೆ, ಇದಾದ್ಮೇಲೆ ಕಾವ್ಯ ಅವರು ಅಶ್ವಿನಿ ಏನು ರಘುಗೆ ಮಾಡ್ತಾರೆ. ಅಶ್ವಿನಿಗೆ ಕೊಟ್ಟಿರುವಂಥ ರೀಸನ್ ಏನಂತಂದ್ರೆ ಹೆಣ್ಣಿನ ಬಗ್ಗೆ ಮಾತಾಡುವಂಥವ್ರು, ಹೆಣ್ಣು 2.0 ಅಂತ ಮಾತಾಡುವಂಥವ್ರು. ಸೊ ಅದೇ ಹೆಣ್ಣಿನ ಬಗ್ಗೆ ನಿನ್ನೆ ಮಾತಾಡಿದ್ರೆ ಅನ್ನೋವಂಥದ್ರ ಬಗ್ಗೆ ಎಲ್ಲ ಮಾತುಕತೆ ಬರುತ್ತೆ. ಅದೇ ಈ ಒಂದು ಎಪಿಸೋಡಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜಾಸ್ತಿ ಬಂದಿರುವಂಥದ್ದು ಅಶ್ವಿನಿಗೆ ಅಂತಂದ್ರೆ ಅದೇ ರಾಶಿಕಾ ಆ್ಯಂಡ್ ರಘು ಬಗ್ಗೆ ಏನು ಮಾತಾಡಿದ್ರಲ್ಲ ಆ ವಿಚಾರನೇ ಬಂದಿರುವಂಥದ್ದು. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಘು ಅವ್ರ ಬಗ್ಗೆ ಹೇಳಿರುವಂಥದ್ದು ಏನು ಅಂತಂದ್ರೆ ಎಲ್ಲಿ ಬೇಕು ಅಲ್ಲಿ ಮಾತಾಡಿಲ್ಲ. ಆಮೇಲೆ ಸ್ಟ್ಯಾಂಡ್ ತಗೊಂಡ್ರೆ ಆ ಸ್ಟ್ಯಾಂಡ್ ಬಗ್ಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲ್ಲ. ಜೊತೆಗೆ ಸೊ ಗಿಲ್ಲಿ ಬಗ್ಗೆ ಏನು ಒಂದು ಕಳಪೆ ಕೊಟ್ಟರು ಲಾಸ್ಟ್ ವೀಕಲ್ಲಿ, ಸೊ ಗಿಲ್ಲಿಗೆ ಕಳಪೆ ಕೊಟ್ಬಿಟ್ಟು ಅದಾದ್ಮೇಲೆ ಒಂದು ಕಳಪೆ ಕೊಡಬಾರ್ದಾಗಿತ್ತು ಅನ್ನೋವಂಥ ಒಂದು ರೀಸನ್ನ ಅಲ್ಲಿ ಹೇಳಿದ್ರಂತೆ. ಸೊ ಅದೇ ರೀತಿಯಲ್ಲಿ ಅದೇ ಒಂದು ಏನು ಡಿಸಿಷನ್ ತಗೊಂತಾರೆ ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ರಘು ಅವ್ರಿಗೆ ಕಾವ್ಯ ಅವ್ರು ಕೊಟ್ಟಂಥ ರೀಸನ್ನು. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಾಶಿಕಾ ಅವರು ರಕ್ಷಿತಾಗೆ ಕೊಡ್ತಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕಿತ್ತಾಟ ಆಗಿದೆ. ಒಂದೇ ಒಂದು ಪದ ನಮ್ಮ ಮನೆಯವರು ಅನ್ನೋವಂಥದ್ದು, ಅದು ನನ್ನ ಪ್ರಕಾರ ರಾಶಿಕಾ ಹೇಳಿರುವಂಥದ್ದು ಬಿಗ್ ಬಾಸ್ ಮನೆಯವರು ಅಂತ ಹೇಳಿ ಬಂದ್ರವರು. ಬಟ್ ಆ ಒಂದು ಪದನ ಒಂದು ಚೂರು ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಅದು ಕಿತ್ತಾಟ ಅಷ್ಟೊಂದು ಆಗ್ತಿರ್ಲಿಲ್ಲ. ಬಟ್ ರಕ್ಷಿತಾ ಅದನ್ನ ಯಾವಾಗ ಯೂಸ್ ಮಾಡ್ಕೊಂಡ್ಲು ಅಂತಂದ್ರೆ ಆ ಒಂದು ಏನದು ನಾಮಿನೇಷನ್ ಎಲ್ಲ ಆದ್ಮೇಲೆ ಅಲ್ಲಿ ಹೋಗಿ ಕುತ್ಕೊಂತಾಳೆ ನೋಡಿ, ಅವಾಗ ಅವಳಿಗೆ ತಲೆಯಾಗಿ ಬರುತ್ತೆ ಏನೋ ಒಂದು ಯೂಸ್ ಮಾಡ್ಕೊಂಡೆ ಅಂತ. ಸೊ ಅಲ್ಲಿ ಅವಳು ಎತ್ಕೊಂತಾಳೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅಲ್ಲಿ ರಕ್ಷಿತಾ ಕೊಟ್ಟಿರುವಂಥ ರೀಸನ್ ನನ್ನ ಪ್ರಕಾರ ಸಖತ್ತಾಗಿತ್ತು. ಈ ಒಂದು ಏನು ನಾಮಿನೇಷನ್ ಪ್ರಕ್ರಿಯೆ ನಡೀತಲ್ಲ, ನನ್ನ ಪ್ರಕಾರ ಅಲ್ಲಿ ಎರಡು ಒಂದು ಒಳ್ಳೆ ನಾಮಿನೇಷನ್ ರೀಸನ್ಗಳು ಕೊಟ್ಟಿರುವಂತಂದ್ರೆ ಅದು ಧ್ರುವಂತ್ ರಘುಗೆ ಕೊಟ್ಟಿರುವಂಥದ್ದು ಆ್ಯಂಡ್ ರಾಶಿಕಾ ಅವರು ರಕ್ಷಿತಾಗೆ ಕೊಟ್ಟಿರುವಂಥದ್ದು. ರಕ್ಷಿತಾ ಏನು ಕೊಟ್ಟಿರೋ ಸ್ಟಾರ್ಟಿಂಗ್ ಬಂದಾಗಿಂದ ಕೂಡ ಏನೇನು ಮಾಡಿದ್ದಾರೆ, ಕನ್ನಡ ಬರಲ್ಲ ಹಾಗೆ ಹೀಗೆ, ಜೊತೆಗೆ ಕೆಲವ್ರ ಜೊತೆಗೆ ಹೋಗಿ ಮೀನ್ಸ್ ಇರೋವಂಥದ್ದು. ಅಂದರೆ ಇವಳಿಗೆ ಯಾರು ಕೂಡ ಕ್ವಶನ್ನೇ ಮಾಡಬಾರ್ದು, ಇವ್ಳು ಹೇಳಿದಕ್ಕೆಲ್ಲೂ ಎಸ್ ಯಾರು ಅಂತಿದ್ರಲ್ಲ, ಮಲ್ಲಮ್ಮ ಆಗಿರ್ಬೋದು, ಮಾಳು ಆಗಿರ್ಬೋದು, ಸೊ ಅವ್ರ ಜೊತೆನೇ ಇದ್ಲು. ಅದಾದ್ಮೇಲೆ ಒಬ್ರು ಹೋದ್ಮೇಲೆ ಮಾಳು ಜೊತೆಗೂ ಕೂಡ ಇದ್ಲು. ಸೊ ಇವಾಗ ಏನಾಗ್ತಿದೆ ಅಂತಂದ್ರೆ ರಘುವಣ್ಣ ಜೊತೆಗೆ ಇದ್ದಾಳೆ, ಮೀನ್ಸ್ ಆಟಕ್ಕೋಸ್ಕರ. ಓಕೆ, ಅಂಡ್ ಇದಾದ್ಮೇಲೆ ಬೇರೆಯವರ ಒಂದು ಪರ್ಫೆಕ್ಷನ್ ಇವರೇ ಮಾತಾಡ್ತಾರೆ, ಅಂದ್ರೆ ರಘುವಣ್ಣನ ಬಗ್ಗೆ ಮಾತಾಡ್ತಾರೆ ಇವರು. ಬಟ್ ರಘುವಣ್ಣಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದಾಗ ರಘುವಣ್ಣನ ಪರವಾಗಿ ಸೊ ರಘುವಣ್ಣನಿಗೆ ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಸೊ ಅವ್ರ ಪರವಾಗಿ ಇವರೇ ಮಾತಾಡ್ತಾರೆ ಅನ್ನೋಂಥದ್ದಾಗಿರ್ಬೋದು. ಆ್ಯಂಡ್ 3ನೇ ವೀಕ್ ಗಂಟ ಇವ್ರ ನಾಟಕ ನಡೆದಿದೆ. ಈ 3ನೇ ವೀಕ್ ಆದ್ಮೇಲೆ ಸೊ ರಕ್ಷಿತಾ ಏನು ಅಂತ ಆಚೆ ಕಡೆನೂ ಕೂಡ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ. ಸೊ ನೀವೆಷ್ಟು ಮ್ಯಾನಿಪುಲೇಟಿವ್ ಅಂತ ಅಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಅಂದರೆ ಇಲ್ಲಿ ಪದ ಯೂಸ್ ಮಾಡಿದ್ದಾರೆ ಏನಂತಂದರೆ ನೀವು ಏನು ಅನ್ನೋದನ್ನು ಆಚೆ ಕಡೆಗೂ ಕೂಡ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ರಾಶಿಕಾ ಹೇಳಿರುವಂಥದ್ದು ನಮ್ಮ ಮನೆಯವರು ಅಂತಂದರೆ ಅದು ಬಿಗ್ ಬಾಸ್ ಮನೆಯವರು ಅನ್ನೋದನ್ನ ಅಂತ ನನಗನ್ಸುತ್ತೆ. ಇವಾಗ ಸುಮಾರು ಜನ ಮಾತಾಡ್ತಿದ್ದಾರೆ ಏನು ಅಂತಂದರೆ ಎಲ್ಲ ಮನೆಯವರು ಫ್ಯಾಮಿಲಿಯವರು ಇದ್ದಾರಲ್ಲ ಎಲ್ಲರೂ ಕೂಡ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಬಟ್ ಕಾವ್ಯದ ಮಾತ್ರ ತೋರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲ ಸುಮಾರು ಜನ ಮಾತಾಡ್ತಿದ್ದಾರೆ. ನನ್ನ ಪ್ರಕಾರ ಆ ಥರ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಕೆಲವು ವಿಚಾರದಲ್ಲಿ ನಾವು ಬಿಗ್ ಬಾಸ್ ಅವರು ಫೇವರಿಸಮ್ ಮಾಡ್ತಾರೆ, ಸೊ ಇದು ಮಾಡ್ತಾರೆ ಅದು ಮಾಡ್ತಾರೆ ಒಪ್ಕೊಂತೀನಿ. ಬಟ್ ಆ ಥರ ಏನೋ ಮೇ ಬಿ ಆ ಥರ ಏನಾದರೂ ಆಗಿದ್ದಿದ್ರೆ ಸೊ ಇದನ್ನ ಅಲ್ಲಿ ಶೋ ಮಾಡ್ತಿರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಆ ಥರ ಏನಾದರೂ ರಾಶಿಕಾ ಏನಾದರೂ ಮಾಡಿದ್ರೆ ಅಷ್ಟೊಂದು ಅವಳು ಓವರ್ ಆಗಿ ಮಾತಾಡ್ತಾನೆ ಇರಲಿಲ್ಲ.
ಬಿಕಾಸ್ ಇದೇ ಒಂದು ಕೆಲವು ವಿಚಾರದಲ್ಲಿ ರಾಶಿಕಾಗೆ ಅನ್ನೆಸೆಸರಿ ಆಗಿ ಹೊರಗಡೆ ಹೇಟ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿತ್ತು. ಒಂದು ಯಾವ ವಿಚಾರ ಅಂದರೆ ಅಲ್ಲಿ ರಾಶಿಕಾ ಅಂಡ್ ಸ್ಪಂದನ ಅಂತ ಬಂದಾಗ ಸೊ ಅಲ್ಲಿ ಇದೇ ರಕ್ಷಿತಾ ವಿಚಾರವಾಗಿ ತಪ್ಪು ತಿಳುವಳಿಕೆ ಆಗಿ ರಕ್ಷಿತಾದು ಟಿ ಶರ್ಟ್ ಹೇಳಿದ್ರು ಒಂದು ಕಬಡ್ಡಿ ಟಾಸ್ಕ್ ಅಲ್ಲಿ ಅಂತ ಸಿಕ್ಕಾಪಟ್ಟೆ ಹೇಟ್ ಕ್ರಿಯೇಟ್ ಆಗಿತ್ತು. ಅಗೇನ್ ಮೇ ಬಿ ಇದು ಕೂಡ ಆದ ರೀತಿಯಲ್ಲೇ ಆಗ್ತಿದೆ ಅಂತ ನನಗೆ ಅನ್ಸುತ್ತೆ. ಬಟ್ ಈ ಟೈಮಲ್ಲಿ ಅಷ್ಟೊಂದು ಸಿಂಪತಿ ರಕ್ಷಿತಾಗಿಲ್ಲ, ಅದು ಒಂದು ಸೇಫ್ ಅಂತ ಹೇಳ್ಬೋದು ರಾಶಿಕಾ. ಬಿಕಾಸ್ ರಕ್ಷಿತಾ ಏನು ಅಂತ ಇವಾಗ ಗೊತ್ತಾಗಿದೆ. ನನ್ನ ಪ್ರಕಾರ ರಾಶಿಕಾ ಹೇಳಿರುವಂಥದ್ದು ನಮ್ಮ ಮನೆಯವರು ಅಂತಂದ್ರೆ ಅದು ಬಿಗ್ ಬಾಸ್ ಮನೆಯವರು ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ, ಅದು ನನ್ನ ಪ್ರಕಾರ ಅದು ಮುಂದಿನ ಒಂದು ಕೆಲವು ಎಪಿಸೋಡ್ಗಳಲ್ಲಿ ಮೇ ಬಿ ಕ್ಲಾರಿಟಿ ಸಿಗುತ್ತೆ, ಅಥವಾ ವೀಕೆಂಡ್ ಅಲ್ಲಿ ಅಂತ ಬಂದಾಗ ಅದ್ರ ಬಗ್ಗೆ ಅಲ್ಲೇ ಕ್ಲಾರಿಟಿ ಸಿಗಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸೊ ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ. ಇವಾಗ ರಾಶಿಕಾ ಮನೆಯವರು ಕೂಡ ಮೇ ಬಿ ಅವ್ರಿಗೆ ಹೇಳಿದಾರಂತಾನೆ ಸುಮಾರು ಜನಕ್ಕೆ ತಲೆಯಲ್ಲಿರುತ್ತೆ. ಸೊ ಅದು ಆಗಬಾರ್ದು ಅಂತಂದ್ರೆ ಅದು ಒಂದು ಕ್ಲಾರಿಟಿ ಸಿಗಬೇಕು. ನಮ್ಮ ಮನೆಯವರು ಅನ್ನೋದನ್ನ ಅದು ಬಿಗ್ ಬಾಸ್ ಮನೆಯವರು ಅಂತ ಹೇಳಿದ್ರ ಅಥವಾ ಅವ್ರ ಫ್ಯಾಮಿಲಿ ಅವರಿಗೆ ನಮ್ಮ ಮನೆಯವರು ಅಂತ ಹೇಳಿದ್ರ ಅನ್ನೋದು, ಸೊ ಅದು ಕ್ಲಾರಿಟಿ ಬೇಕಾಗುತ್ತೆ. ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಹೇಳ್ತಾರೆ ನಮ್ಮ ಅಣ್ಣ ಯೂಸ್ ಮಾಡ್ಕೊಂಡ್ರೆ ನಾನು ಬಿಡ್ತೀನಿ ಅನ್ನೋ ರೀತಿ ಹೇಳ್ತಾರೆ. ಯಾರು ನಿಮ್ಮ ಅಣ್ಣ, ಯಾರು, ಏನ್ ಕತೆ? ನಮ್ಮ ಅಣ್ಣನ ಯೂಸ್ ಮಾಡ್ಕೊಂಡ್ರೆ ನಾನು ಬಿಡ್ತೀನಿ ಅಂತಂದ್ರೆ ರಘು ಬಗ್ಗೆ, ರಘು ಅವ್ರನ್ನ ಎಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ? ಅಲ್ಲ, ನೀನೇ ಒಂದ್ಸರಿ ಹೇಳ್ತೀಯಾ ಅಶ್ವಿನಿ ಅವರು ರಾಶಿಕಾ ಬಗ್ಗೆ ಮಾತಾಡಿದಕ್ಕೆ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತೀಯಾ, ಇವಾಗ ಹೇಳ್ತೀರಾ ನಮ್ಮನ್ನ ನೀನು ಯೂಸ್ ಮಾಡ್ಕೊಂತಿದ್ಯಾ ಅಂತೀಯ. ಯಾರಂದ್ರೆ ಫಸ್ಟ್ ಆಫ್ ಆಲ್ ಇವಳು ಏನ್ ಗೊತ್ತಾ, ಗಿಲ್ಲಿ ಬಗ್ಗೆ ಜೊತೆಗಾದ್ರಾಗಿರ್ಬೋದು, ರಘು ಜೊತೆಗಾದ್ರಾಗಿರ್ಬೋದು, ಅಲ್ಲಿ ಮಾಳು ಇದ್ದಾಗ ಮಾಳು ಜೊತೆಗಾದ್ರಾಗಿರ್ಬೋದು, ಯಾವ ಹುಡುಗಿನೂ ಕೂಡ ಅಲ್ಲಿ ಜೊತೆಗೆ ಇರಬಾರ್ದು ಇವಳಿಗೆ. ಬಿಕಾಸ್ ಅವ್ರ ಜೊತೆಗಿದ್ರೆ ಇವಳಿಗೆ ಅಲ್ಲಿ ಬೆಳೆ ಬೇಸ್ಕೊಳಕ್ ಆಗೋದಿಲ್ವಲ್ಲ. ಇದೇ ಪ್ರಾಬ್ಲಮ್ ಇವಳು ಇಂಡಿವಿಜುವಲ್ ಆಟ ಅಂತೂ ಸ್ಟಾರ್ಟಿಂಗ್ ಇಂದ ಇಲ್ವೇ ಇಲ್ಲ ರಕ್ಷಿತಾಗೆ. ಇದಾದ್ಮೇಲೆ ಎಲ್ಲ ಸೈಲೆಂಟ್ ಆಗಿರುತ್ತೆ, ಅವಳು ಕುತ್ಕೊಂತಾಳೆ. ಅದಾದ್ಮೇಲೆ ಅಲ್ಲಿ ಎತ್ಕೊಳ್ಳುವಂಥದ್ದು ಅಂದ್ರೆ ನಿಮ್ಮ ಮನೆಯವರು ನಿಮಗೆ ಹೇಳಿಕೊಟ್ರ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ಯಾ ನೀನು, ಹಾಗಿದ್ರೆ ಹಾಗೆ ಹೀಗೆ ಅಂತ ಅಲ್ಲಿ ಕೆಲವ್ರದೆಲ್ಲ ಸಪೋರ್ಟ್ ತಗೊಂಡು ಕೆಲವರಿಗೆಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಾಗ ಫುಲ್ ಇಲ್ಲಿ ರಾಶಿಕಾ ಮೀನ್ಸ್ ರೊಚ್ಚಿಗೆದಿರುವಂಥದ್ದು ನಮ್ಮ ಫ್ಯಾಮಿಲಿ ಬಗ್ಗೆ ನೀನು ಯಾಕೆ ಮಾತಾಡ್ತೀವಿ, ಫ್ಯಾಮಿಲಿ ಏನಕ್ಕೆ ಬಂದೇ ತರ್ತಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಳೆ. ಇನ್ ಕೇಸ್ ಅವ್ರ ಫ್ಯಾಮಿಲಿ ಅನ್ನೋದು ಹೇಳ್ಕೊಟ್ಟಿದ್ದು ಇಲ್ಲಿ ರಾಶಿಕಾ ಏನಾದ್ರು ಅವ್ರ ಫ್ಯಾಮಿಲಿ ಹೇಳಿದ್ರು ಅಂತಾನೆ ಹೇಳಿದಿದ್ರೆ ಅಷ್ಟೊಂದು ರೈಸ್ ಆಗ್ತಿರ್ಲಿಲ್ಲ. ಆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ರಾಶಿಕಾದ ಮಿಸ್ಟೇಕ್ ಆಗಿರುವಂಥದ್ದು ಏನು ಗೊತ್ತಾ, ನಮ್ಮ ಮನೆಯವರು ಅನ್ನೋಂಥದ್ದನ್ನ ಈ ಬಿಗ್ ಬಾಸ್ ಮನೆಯವರು ಅನ್ನೋದನ್ನ ಬಾಯಿ ಬಿಚ್ಚಿ ಹೇಳಿದಿದ್ರೆ ಮುಗ್ದೋಗಿರೋದಲ್ಲಿ. ಸೊ ಅವಳು ಕೂಡ ಹೇಳಲಿಲ್ಲ ಅಲ್ಲಿ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ, ಅಂಡ್ ಅಲ್ಲಿ ಯಾರು ಕೂಡ ಕೇಳಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿಲ್ಲ ಅಲ್ಲಿ. ಸೊ ನಿಮ್ಮ ಮನೆಯವರು ಅಂತಂದ್ರೆ ನಿಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ರ ಅಂತ ಕೇಳ್ಬೋದಾಗಿ ಆಗಿತ್ತಲ್ಲಿ, ಧನುಷ್ ಆದ್ರೂ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಇಲ್ಲ ಅವಾಗ ನಾನು ಬಿಗ್ ಬಾಸ್ ಮನೆಯವರು ಅಂತ ಹೇಳಿಕ್ ಬಂದೆ ಅಂತ ಹೇಳಿದ್ರೆ ಮುಗ್ದೇ ಹೋಗಿರೋದಲ್ಲಿ. ರಕ್ಷಿತಾ ಪಾಯಿಂಟೇ ಇರಲಿಲ್ಲ ಅಲ್ಲಿ. ರಕ್ಷಿತಾ ನೋಡಿ ಅಲ್ಲಿ ಫುಲ್ ಮೈಮೇಡೆಲ್ಲ ಬರ್ತಿದ್ದಾಳೆ ಅಂದ್ರೆ ಹೊಡಿಲಿ ಅನ್ನೋ ರೀತಿಯಲ್ಲಿ. ಓಕೆ, ರಾಶಿಕಾ ಅವಳು ಕೈ ಇಟ್ಲು, ನನ್ನ ಪ್ರಕಾರ ತಪ್ಪು, ಕೈ ಇಡಬಾರ್ದಾಗಿತ್ತು. ಫಿಸಿಕಲಿ ಟಚ್ ಕೂಡ ಮಾಡಬಾರ್ದು ನನ್ನ ಪ್ರಕಾರ. ಫಿಸಿಕಲ್ ಆಗಿ ಅಂತ ಒಂದು ಮೂಮೆಂಟ್ ಅಲ್ಲಿ ರಾಶಿಕಾ ಟಚ್ ಮಾಡಿದ್ಲು, ಓಕೆ, ರಕ್ಷಿತಾ ತಳ್ಳಿದ್ರು, ಅದು ಡಿಫೆನ್ಸ್ ಅನ್ನೋ ರೀತಿಯಲ್ಲಿ ಒಪ್ಕೊಳ್ಳೋಣ. ಬಟ್ ಅಲ್ಲಿ ರಕ್ಷಿತಾ ಕೂಡ ಪ್ರವೋಕಿಂಗ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತಲ್ಲ, ಅದೇನು ಅಂತಂದ್ರೆ ಮೈ ಮೇಲೆ ಫುಲ್ ಬರ್ತಾ ಇದ್ಲ ಅವಳು ಕೂಡ, ಏನು ಹೊಡಿಲಿ ಅನ್ನೋ ರೇಂಜ್ಗೆ. ಅಲ್ಲಿ ರಾಶಿಕಾ ಕ್ಲಿಯರ್ ಆಗಿ ಹೇಳಿದ್ಲು, ನಾನು ನಿನಗೆಲ್ಲ ಹೊಡೆದೆಲ್ಲ ಹೋಗಲ್ಲ ಅನ್ನೋ ರೀತಿಯಲ್ಲಿ. ಸೊ ಅದೊಂದು ಮೀನ್ಸ್ ಅದೇ ನಮ್ಮ ಮನೆಯವರು ಅನ್ನೋದನ್ನ ಕ್ಲಾರಿಟಿ ಕೊಡಬೇಕಾಗಿತ್ತು ರಾಶಿಕಾ ಅವರು. ಸೊ ಅದು ಒಂದು ತಪ್ಪಾಯಿತು ಅಂತ ನನಗನ್ಸುತ್ತೆ. ಅಂಡ್ ಇದಾದ್ಮೇಲೆ ರಾಶಿಕಾ ಅವರು ಅದೇ ಅಶ್ವಿನಿ ಅವರಿಗೆ ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ಅದೇ ರಘು ಬಗ್ಗೆ ಮಾತಾಡಿರುವಂಥದ್ದು, ಡಿಪೆಂಡೆನ್ಸಿ ಅನ್ನೋವಂಥದ್ದು ಏನು ಮಾತಾಡ್ತಿರ್ತಾರಲ್ಲ. ಇನ್ನೊಂದು ಗುರು, ಆ ಮನೆಯಲ್ಲಿ ಅದೊಂದು ಪದ ಎಲ್ಲರೂ ತಗೊಂತಾರೆ, ನೀವು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ. ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಹೇಳಿ ನೋಡೋಣ. ಆ ಡಿಪೆಂಡೆನ್ಸಿ ಅಂತಾನೆ ಹೇಳ್ಬೋದು, ಅಥವಾ ಒಂದು ಯಾರಾದರೂ ಮಾತಾಡಲಿಕ್ಕೆ ಒಂದು ಮೀನ್ಸ್ ಒಂದು ವ್ಯಕ್ತಿ ಬೇಕು ಅನ್ನೋದಕ್ಕೋಸ್ಕರ ಒಬ್ಬರಿಂದ ಒಬ್ರು ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ. ಯಾರು ಇಂಡಿವಿಜುವಲ್ ಆಗಿ ಒಬ್ಬರೇ ಕೂತ್ಕೊಂಡಿರ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಹಂಚ್ಕೊಂತಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಏನೋ ಒಂದು ಇದೆ. ಸೊ ಅದನ್ನ ಕೆಟ್ಟ ರೀತಿಯಲ್ಲಿ ಕೆಲವೊಂದು ಪೋಟ್ರೆ ಮಾಡೋರು ನೋಡ್ತಾ ಇದ್ದೀನಿ ನಾನು. ಸೊ ಆ ರೀತಿಯಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ, ಅದನ್ನೇ ಅರ್ಥ ಆಗ್ತಿಲ್ಲ ನನಗೆ. ಇಂಡಿವಿಜುವಲ್ ಆಗಿ ಯಾರು ಕೂಡ ನನ್ನ ಪ್ರಕಾರ ಒಬ್ಬರೇ ಕೂತ್ಕೊಳ್ಳೋದು, ಒಬ್ಬರೇ ನಿಂತ್ಕೊಳ್ಳೋದು, ಯಾರಿದ್ದಾರೆ? ಯಾರು ಇಲ್ಲ. ಒಬ್ರಿಗೊಬ್ಬರ ಮೇಲೆ ಏನಾದರೂ ಒಂದು ಡಿಪೆಂಡೆನ್ಸಿ ಅಂತ ಇದ್ದೇ ಇದೆ. ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವ್ಯಕ್ತಿನ ಅವರು ಚೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಅಷ್ಟೇನೆ. ಸೊ ಅದನ್ನೆಲ್ಲ ಬಿಟ್ಟು ಇದಕ್ಕೆ ಡಿಪೆಂಡೆನ್ಸಿ ಅಂತ ಎಲ್ಲೋ ಹೇಳೋವಂಥದ್ದು ನನಗೆ ಸರಿ ಅಂತ ಅನಿಸ್ತಾ ಇಲ್ಲ. ಓಕೆ, ಇದಾದ್ಮೇಲೆ ರಘು ಅವರು ಅಶ್ವಿನಿಗೆ ಮಾಡ್ತಾರೆ ಅಂಡ್ ಕಾವ್ಯಾಗ ಮಾಡ್ತಾರೆ. ಅಶ್ವಿನಿ ಅವರು ಕೊಟ್ಟಿರುವಂಥ ರೀಸನ್ ಏನಂತಂದ್ರೆ ರಾಶಿಕಾ ಅಂಡ್ ರಘು ಅಂತ ಬಂದಾಗ ಸೊ ಎಲ್ಲರೂ ಕೂಡ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ರೀಸನ್ ನಂದು ಮಕ್ಕಳಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಅವರು ಒಂದು ರೀಸನ್ ಕೊಟ್ಬಿಟ್ರು. ಅಂಡ್ ಇದಾದ್ಮೇಲೆ ಕಾವ್ಯ ಕೊಟ್ಟಿರುವಂಥದ್ದು ಏನು ಅಂತಂದ್ರೆ ಅದೇ ಒಂದು VT ವಿಚಾರವಾಗಿ. ಸೊ ಅವ್ರೇನು ಅವ್ರ ಫ್ಯಾಮಿಲಿಯಿಂದ ಏನೇನು ಹೇಳಿದಾರಲ್ಲ, ಸೊ ಅದು ಕೆಲವು ವಿಚಾರದ ಬಗ್ಗೆ ರೀಸನ್ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಖಂಡಿತವಾಗ್ಲೂ ಕಾವ್ಯಗೆ ಸ್ವಲ್ಪ ನೆಗೆಟಿವ್ ಅಂತೂ 100% ಆಗ್ತಾನೆ ಇದೆ. ಸೊ ಅದು ಫ್ಯಾಮಿಲಿಯವರು ಅದು ಏನಕ್ಕೆ ಆ ಥರ ಹೇಳಿದ್ರು ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಅದು ಆ ವಿಚಾರಗಳು ಹೇಳಿದಾಗ ಕಾವ್ಯ ಸಖತ್ ಟ್ರಿಗರ್ ಆಗ್ತಾ ಇದ್ದಾರೆ. ಓಕೆ, ಅಂಡ್ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಅಶ್ವಿನಿ ಅವ್ರಿಗೆ ಮಾಡ್ತಾರೆ ಅಂಡ್ ರಘು ಅವ್ರಿಗೆ ಮಾಡ್ತಾರೆ. ಅಶ್ವಿನಿ ಅಂತೂ ಅಲ್ಲಿ ನಿಂತ್ಕೊಳ್ಳೇ ಇಲ್ಲ. ಅಂದರೆ ರಾಶಿಕಾ ಅಂಡ್ ರಘು ಅಗೇನ್ ಆ ವಿಚಾರದ ಬಗ್ಗೆ ಮಾತಾಡಿರುವಂಥದ್ದು. ಬಿಕಾಸ್ ಅಲ್ಲಿ ಅಶ್ವಿನಿ ಹೇಳಿರುವಂಥದ್ದು ಅದು ಒಂದು ರೀತಿಯಲ್ಲಿ ಬ್ಯಾಡ್, ಕೆಟ್ಟದಾಗೇ ಹೊರಗಡೆ ಕೇಳಿಸುತ್ತೆ. ಇಲ್ಲಿ ಹೇಳ್ತಾರೆ ರಘು ಅಣ್ಣ ಅಂತ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ರಘು ಅಣ್ಣ ಅಂತ ಯೂಸ್ ಮಾಡಿಲ್ಲ ಅವರು. ಜಸ್ಟ್ ರಘು ಅವರು ತೊಡೆಯಬೇಕು, ಹೆಗಲ್ಬೇಕು ಅನ್ನೋ ರೀತಿಯಲ್ಲೇ ಹೇಳಿರುವಂಥದ್ದು. ಬಟ್ ಇಲ್ಲಿ ಹೇಳ್ತಿದ್ದಾರೆ ರಘು ಅಣ್ಣನ
ಏನದು ಹೆಗಲ್ಬೇಕು, ಸೊ ತೊಡೆಯಬೇಕು ಅನ್ನೋ ರೀತಿಯಲ್ಲೇ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಸುಮಾರು ವಿಚಾರದಲ್ಲಿ ಸುಳ್ಳುಗಳು ಹೇಳ್ತಾ ಇರ್ತಾರೆ ಅಶ್ವಿನಿ ಅವರು. ಓಕೆ, ಅಲ್ಲಿ ವಾದ ಮಾಡಬೇಕು ಅಂದಾಗ ಕೂಡ ಅಶ್ವಿನಿ ನಿಂತ್ಕೊಳ್ಳಿಲ್ಲ, ಏನೋ ಕೊಚ್ಚೆ ಪಚ್ಚೆ ಅನ್ಕೊಂಡು ಹಂಗೆ ಓಡೋಗ್ಬಿಟ್ರತೆಗೆ. ಆ್ಯಂಡ್ ಇದಾದ್ಮೇಲೆ ರಘು ಅವ್ರಿಗೆ ಅದೇ ಕಳಪೆ ಕೊಟ್ರಲ್ಲ ಲಾಸ್ಟ್ ಟೈಮು, ಕೊಟ್ಟಿದ್ದಾದ್ಮೇಲೆ ಅಗೇನ್ ಕೊಡಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಒಂದು ವಿಚಾರ ಮಾತಾಡಿದ್ರು. ಆ್ಯಂಡ್ ಸೇಫ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ನನ್ನೇ ಟಾರ್ಗೆಟ್ ಮಾಡ್ತೀಯ ಅನ್ನೋವಂಥದ್ದು ವಿಚಾರ ಬೇರೆ ಹೇಳಿದ್ರು. ನನ್ನ ಪ್ರಕಾರ ಅನಿಸುತ್ತೆ ಅದು ಏನಂತಂದರೆ, ರಘು ಸುಮಾರು ವಿಚಾರದಲ್ಲಿ ಸೊ ಗಿಲ್ಲಿಗೆ ಟಾರ್ಗೆಟ್ ಮಾಡಬೇಕು ಅಂತ ಸ್ಟಾರ್ಟಿಂಗಿಂದ ಅಂದ್ಕೊಂಡಿದ್ದಾನೆ. ಕೆಲವು ಟೈಮಲ್ಲಿ ಯಾವಾಗ ಅವನು ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ, ಅದು ರಿವರ್ಸ್ ಹೊಡೆದಿದೆ. ಅಗೇನ್ ಇವಾಗಂತೂ ಅದು ಪೂರ್ತಿ ರಿವರ್ಸ್ ಹೊಡಿತಾನೆ ಇದೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದಮೇಲೆ ಧ್ರುವ ಅಂತ ನಾಮಿನೇಟ್ ಮಾಡಿರುವಂಥದ್ದು ರಘು ಅವರಿಗೆ. ಆ್ಯಂಡ್ ರಘು ಅವರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಕಿತ್ತಾಟ ಆಯಿತು ಅವರಿಬ್ಬರ ಮಧ್ಯೆ. ಸ್ಟಾರ್ಟಿಂಗ್ ಬಂದಾಗಿಂದ ಕೂಡ ಅದೇನು ಇದ್ದಾರೆ ನಮ್ಮ ರಘು ಅವರು, ಸೊ ಅದ್ರ ಬಗ್ಗೆನೇ ಅಲ್ಲಿ ಮಾಡಿರುವಂಥದ್ದು. ಡಿಸಿಷನ್ ಮೇಕಿಂಗ್ ಇಲ್ಲ, ಪ್ರಿನ್ಸಿಪಲ್ ಆದಾಗಲೂ ಕೂಡ ಅಷ್ಟೇ. ಸೊ ನನ್ನ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡಿ ಡಿಸಿಷನ್ಗಳನ್ನ ತೊಗೊತಾ ಇದ್ರು, ಇವರಿಗೆ ಡಿಸಿಷನ್ ಮೇಕಿಂಗ್ ಇಲ್ಲ ಸೊ ಅನ್ನೋವಂಥದ್ದು ಅದ್ರಾಗಿರ್ಬೋದು. ನನಗೆ ಗಲೀಜು ಅಂತಾರೆ, ಬಟ್ ಇವರು ಒಂದು ಟಾಸ್ಕಲ್ಲಿ ಹುಡುಗಿಯರಿಗೆಲ್ಲ ಎತ್ತಾಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅನ್ನೋವಂಥದ್ದು ಅಲ್ಲಿ ಅನ್ನೆಸೆಸರಿಯಾಗಿ ಅಲ್ಲಿ ಟಾಸ್ಕಲ್ಲಿ ಇರಲೇ ಇಲ್ಲ, ಬಟ್ ಇವರು ಆ ಥರ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಸೊ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಈ ಥರದ ಒಂದು ಪರ್ಸ್ನಲ್ ವಿಚಾರಗಳನ್ನು ಅಥವಾ ಅವರ ಒಂದು ವ್ಯಕ್ತಿತ್ವಗಳನ್ನು ಕೆಳಗಡೆ ಹಾಕಿ ಮಾತಾಡೋ ರೀತಿ ಅನ್ನಿಸ್ತಾ ಇದೆ. ಇವಾಗ ರಘುಗೆ ಏನು ಅನಿಸ್ಬೇಕು, ಇವಾಗ ಅವ್ರಿಗೊಂದು ಮಗ ಇದೆ, ದೊಡ್ಡ ಮಗ ಇದೆ. ಸೊ ಇವ್ರು ಇವಾಗ ಅನವಶ್ಯಕವಾಗಿ ಸೊ ಹುಡುಗಿನ ಎತ್ತಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತಂದರೆ ಏನು ಅರ್ಥ ಅದ್ರದ್ದು? ಸೊ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಬಂದಾಗ ಅಟ್ಲೀಸ್ಟ್ ಬಿಗ್ ಬಾಸ್ ಅವರು ಇದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಕು. ಸೊ ಇವ್ರು ಮಾಡಲ್ಲ, ಏನು ಮಾಡೋಕ್ಕಾಗುತ್ತೆ? ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಘು ಅವರು ಸುಮಾರು ವಿಚಾರದಲ್ಲಿ ಮಾತಾಡಿದ್ರು. ಅಂದರೆ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತೀನಿ ನೀನು, ಹಾಗೆ ಹೀಗೆ ಮಾನ ಮರ್ಯಾದೆ ಇದ್ದರೆ ನಾನು ನಾನು ಮಾಡಿದ ಊಟ ತಿನ್ಬೇಡ ಅನ್ನೋವಂಥದ್ದು ಇವ್ರು ಮಾತಾಡಿದ್ರು. ಸೊ ಒಂಥರ ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ಹೋಗ್ತಿದಾರಪ್ಪ. ಆ್ಯಂಡ್ ಇದಾದ್ಮೇಲೆ ಧ್ರುವ ಅಂತ ನಾಮಿನೇಟ್ ಮಾಡಿರುವಂಥದ್ದು ಅಲ್ಲಿ ರಕ್ಷಿತಾ ಅವರಿಗೆ. ಅಂದರೆ ಅವರು ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ಒಂದು ಇಲ್ಲದೇ ಇರೋವಂಥ ಐಡೆಂಟಿಟಿನ ತೋರಿಸ್ಕೊತಾ ಇದ್ದಾರೆ. ಕನ್ನಡ ನಾಟಕ ಮಾಡ್ತಿದ್ದಾರೆ, ಅಂದರೆ ಕನ್ನಡ ಬರಲ್ಲ ಅನ್ನೋವಂಥದ್ದು ನಾಟಕ ಆಗಿರ್ಬೋದು, ಕನ್ನಡ ಭಾಷೆನ ಇಟ್ಕೊಂಡು ಸೊ ನಾಟಕ ಮಾಡ್ತಿರುವಂಥದ್ದು. ಆಮೇಲೆ ಆಟ ಅನ್ನೋದು ಏನೂ ಇಲ್ಲ, ಬರೀ ಕೆಲವರಿಗೆ ಫೇವರಿಸಮ್ ಮಾಡಿಕೊಂಡು ಸೊ ಅವ್ರ ಜೊತೆಗೆ ಇದ್ಕೊಂಡು ಒಂಥರ ಅವರ ಒಂದು ಇದರಲ್ಲೇ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋವಂಥದ್ದು. ಆಮೇಲೆ ಕೆಲವ್ರನ್ನ ಟಾರ್ಗೆಟ್ ಅಂತ ಮಾಡಿದ್ರೆ ಸೊ ಅವರೇ ಫಿಕ್ಸ್ ಟಾರ್ಗೆಟ್ ಮಾಡುವಂಥದ್ದು ಅನ್ನುವಂಥದ್ದು ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಆ್ಯಂಡ್ ಸೊ ಇಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವಂತ್ ಬಗ್ಗೆ ಇಲ್ಲಿ ನಡೀತಾರ ಸೊ ಕಿತ್ತಾಟ. ಸೊ ಕೊನೆಯಲ್ಲಿ ತುಂಬ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತು. ಆ್ಯಂಡ್ ಇದಾದ್ಮೇಲೆ ರಕ್ಷಿತಾ ನನ್ನ ಮಾಡುವಣ್ಣ, ಪವಿತ್ರ ಮಾಡುವಣ್ಣ ಅನ್ನುವಂಥದ್ದು ಗೊಂಬೆ ಕೊಟ್ಟಿದ್ರು, ಹಾಗೆ ಹೀಗೆ ಅದೇನೋ ಚಡ್ಡಿ ವಿಚಾರ ಅಂತೆ. ರಘು ಬಗ್ಗೆ ಮಾತಾಡಿದ್ರು ಅಂಥದ್ದು. ಇದೆಯಮ್ಮ ಬರೀ ರಘುವಣ್ಣ, ಮಾಳುವಣ್ಣ, ಮಲ್ಲಮ್ಮ, ಇದು ಬಿಟ್ಟು ಏನಾದರೂ ಇದೆಯಾ ಬಿಗ್ ಬಾಸ್ ಮನೆ ಒಳಗಡೆಗೆ? ಎಂಥದ್ದು ಇಲ್ಲ, ಬಿಟ್ಟರೆ ಗಿಲ್ಲಿ ತನ್ನದು ಅನ್ನೋವಂಥದ್ದು ಏನಿದೆ ರಕ್ಷಿತಾದು ಐಡೆಂಟಿಟಿ ಬಿಗ್ ಬಾಸ್ ಮನೆ ಒಳಗಡೆಗೆ. ಆ್ಯಂಡ್ ಇದಾದ್ಮೇಲೆ ಅಶ್ವಿನಿ ಅವರು ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ, ಸ್ವಯಂ ಘೋಷಿತ ವಿನ್ನರು, ಹಾಗೆ ಹೀಗೆ ಸೊ ಡಿಕ್ಟೇಟರ್ ಅನ್ನೋಂಥ ರೀತಿಯಲ್ಲಿ. ಬಟ್ ಅದ್ರ ರೀಸನ್ಗಳು ನನಗೇನೋ ಪ್ರಾಪರ್ ಅಂತ ಅನಿಸಿಲ್ಲ ಗಿಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಕಾವ್ಯಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನೇನೋ ಹೇಳಿದ್ರು, ಬಟ್ ಅದಾದಮೇಲೆ ಒಂದು ಪಾಯಿಂಟಿಗೆ ಬರ್ತಾರೆ, ಅದೇ ಫ್ಯಾಮಿಲಿ ಅವರು. ಸೊ ಅವ್ರ ಅಣ್ಣ ಬಂದು ಸೊ ಅಣ್ಣ ಅನ್ಬೇಡ, ಆಮೇಲೆ ಸೋಷಿಯಲ್ ಮೀಡಿಯಾ ಬಗ್ಗೆ ವಿಚಾರಿಸಿರುವಂಥದ್ದು ಆಗಿರ್ಬೋದು, ಫ್ರೀ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಿರುವಂಥದ್ದು ಆಗಿರ್ಬೋದು. ಸೊ ಇದನ್ನೆಲ್ಲ ಇಟ್ಕೊಂಡು ಏನು ಅಲ್ಲಿ ಕಾವ್ಯಗೆ ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ಟ್ರಿಗರ್ ಆಗಿದ್ರು, ಕಾವ್ಯ ಸಕ್ಕ ಟ್ರಿಗರ್ ಆಗಿದ್ರು. ಅಶ್ವಿನಿ ಒಂದು ಲೆವೆಲಾಗಿ ಇದನ್ನು ಒಂದು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ನಾಮಿನೇಷನ್ ಪ್ರಕ್ರಿಯೆನ. ಸೊ ಆ ಒಂದೇನು ಇನ್ಸಿಡೆಂಟ್ ಆಗಿದೆ ಸೊ ಕಾವ್ಯದು ಆ್ಯಂಡ್ ಅವ್ರ ಫ್ಯಾಮಿಲಿ ಅವ್ರದ್ದು, ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕಾವ್ಯ ಅವ್ರಿಗೆ ಸಖತ್ ಟ್ರಿಗರ್ ಮಾಡಿದ್ರು. ಆ್ಯಂಡ್ ಕಾವ್ಯ ಕೂಡ ಹೆವಿ ಟ್ರಿಗರ್ ಆಗಿದ್ರು, ಮುಖದಲ್ಲೇ ಕಾಣಿಸ್ತಾ ಇತ್ತು. ಆ್ಯಂಡ್ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೂ ಕೂಡ ಅಷ್ಟೇ, ನಾರ್ಮಲಿ ಕಾವ್ಯ ಆ ರೀತಿಯಲ್ಲಿ ಟ್ರಿಗರ್ ಆಗಲ್ಲ, ಆಮೇಲೆ ರಿಯಾಕ್ಟ್ ಕೂಡ ಮಾಡಲ್ಲ. ಅದಾದಮೇಲೆ ಹೋಗ್ಯಲ್ಲೇ ಅನ್ನೋಂಥ ಈ ಕಡೆಯಿಂದ ಆ ಕಡೆಯಿಂದ ಹೋಗ್ಯಲ್ಲೇ ಅಂತ ಅಶ್ವಿನಿ, ಫಸ್ಟ್ ಹೋಗ್ಯಲ್ಲೇ ಅಂತ ಅಂದಿದ್ದು ಕಾವ್ಯನೇ. ಸೊ ಅದರಲ್ಲೇ ಗೊತ್ತಾಗ್ತಾ ಇತ್ತು ಕಾವ್ಯ ಅವರು ಟ್ರಿಗರ್ ಆಗಿದ್ದಾರೆ ಅಂತ. ಆ್ಯಂಡ್ ಇನ್ನು ಮುಂದೆ ನನ್ನ ಪ್ರಕಾರ ಕಾವ್ಯ ಅವ್ರದ್ದು ಸ್ವಲ್ಪ ಈ ಹಾದಿ ಇದೆಯಲ್ಲ, ಫಿನಾಲೆ ಹಾದಿ, ಟಾಪ್ 6ಗೆ ಹೋಗುವಂಥದ್ದು ಎಲ್ಲೋ ಕಷ್ಟ ಆಗಬಹುದೇನು ಅಂತ ನನಗನ್ಸುತ್ತೆ. ಧ್ರುವಂತ್ ಇರೋವಂಥ ಫಾರ್ಮ್ಗೆ ಟಾಪ್ 6ಗೆ ಅವನು ಹೋಗ್ತಾನೆ ಅಂತ ಅನಿಸುತ್ತೆ. ಒಂದು ಇವಾಗ ಫೈಟ್ ಇರೋವಂಥದ್ದು ಕಾವ್ಯ, ರಘು ಆ್ಯಂಡ್ ನಮ್ಮ ರಾಶಿಕಾ ಅಂತ ಅನಿಸುತ್ತೆ. ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ಗಿಲ್ಲಿ, ರಾಶಿಕಾ ಆ್ಯಂಡ್ ಕಾವ್ಯ ಅವರು ಫುಲ್ ರೇಗಿಸ್ತಾ ಇದ್ರು ಅಶ್ವಿನಿ ಅವರಿಗೆ. ಬಟ್ ಈ ಕಡೆಯಿಂದ ಅಶ್ವಿನಿ ಅವರು ಸೊ ಒಬ್ಬರೇ ಹಾಗೆ ಹೀಗೆ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ರು, ಏನೂ ಮಾಡೋಕ್ಕಾಗಲ್ಲ ಅಶ್ವಿನಿ ಅವರು. ಸೊ ಇಲ್ಲಿವರೆಗೂ ಕೂಡ ನನ್ನ ಪ್ರಕಾರ ನಿನ್ನೆ ಎಪಿಸೋಡ್ ಗಂಟ ಒಂದು ಪಾಸಿಟಿವ್ ಇತ್ತು ಅವ್ರ ಬಗ್ಗೆ. ಬಟ್ ಆ ರಾಶಿಕಾ ಬಗ್ಗೆ ಆ್ಯಂಡ್ ರಘು ಅವ್ರ ಬಗ್ಗೆ ಏನು ಮಾತಾಡ್ತಾರಲ್ಲ, ಸೊ ಅಂಥ ಒಂದು ಹೊಲಸು ವಿಚಾರ ಅವ್ರ ತಲೆಯಲ್ಲಿ ಬಂದಿದೆ ಅಂತಂದರೆ ಅವ್ರು ಇನ್ನೂ ಕೂಡ ಅದೇ ಮೈಂಡ್ಸೆಟಲ್ಲಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನು ರಕ್ಷಿತಾ ವಿರುದ್ಧ ಆಡಿದ್ರಲ್ಲ, ಸೊ ಅದೇ ಮೈಂಡ್ಸೆಟ್ ಅವ್ರ ತಲೆಯಲ್ಲಿ ಇನ್ನೂ ಇದೆ ಅಂತ ನನಗನ್ಸುತ್ತೆ. ಅದು ಹೇಳ್ತಾರೆ, ಬಟ್ ಅದನ್ನು ಡಿಫೆಂಡ್ ಮಾಡ್ಕೊತಾರೆ. ಅದೇ ಪ್ರಾಬ್ಲಮ್ ಆಗೊಂದು ಅಟ್ಲೀಸ್ಟ್ ಒಂದು ಸಾರಿ ಕೇಳಿ ಸೊ ಆ ಥರ ಹೇಳಿದ್ದಲ್ಲ, ಸೊ ಈ ಥರ ಹೇಳಿದ್ದಂತ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಗುತ್ತೆ. ಅಂಥ ಒಂದು ಅಹಂಕಾರ ದುರಹಂಕಾರ ಇದ್ದವರು ನನ್ನ ಪ್ರಕಾರ ಗೆಲ್ಲುವಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.